ಅದನ್ನು ಹೇಳಿದೆ ನಾನು ನಿಮಗೆ. ಸರ್ಕಾರ ತನ್ನ ಮೇಲೆ ಬರುವಂಥ ಗದಾಪ್ರಹರವನ್ನು, ಆಡಳಿತಾತ್ಮಕವಾದಂಥ ಗದಾಪ್ರಹರವನ್ನು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂಥ ಒಪ್ಪಂದವನ್ನು ಒಟ್ಟಾರೆ ಸರ್ಕಾರಕ್ಕೆ ಗಂಡಾಂತರ ಬಂದಾಗ ಇದನ್ನು ಮುನ್ನೆಲೆಗೆ ತಂದು ತನ್ನನ್ನು ಸರ್ಕಾರ ತನ್ನ ರಕ್ಷಣೆಗೋಸ್ಕರ ಇದನ್ನು ಒಂದು ಗುರಾಣಿಯಾಗಿ ಬಳಸಿಕೊಳ್ತಾ ಇದೆ ಅಂತೇಳಿ ಕರ್ನಾಟಕ ಜನರ ಭಾವನೆಗಳೇನಿದೆ ಅದಕ್ಕೆ ಸ್ಪಷ್ಟತೆ ಸಿಗಬೇಕಾಗಿದ್ದರೆ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ತನ್ನ ನಿರ್ಧಾರ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ಆನಂತರವೇ ಬಿಜೆಪಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಮತ್ತೆ ಸರ್ವೆ ಅದು ಇದು ಈಗ ಒಂದು ಸಲ 153 ಕೋಟಿವರೆಗೆ ಖರ್ಚಾಗಿದೆ, ಮತ್ತೆ ಅದು ಹೊರೆ ಅಲ್ವಾ ಅಂತೇಳಿ ಅಲ್ಲ, ಯಾವುದನ್ನು ಸರ್ಕಾರ ತೀರ್ಮಾನ ಮಾಡಲಿ. ಈಗ ಮುಖ್ಯಮಂತ್ರಿಗಳು ಮಾಡಿದವರು ಅವರೇ ತಾನೇ, ಸಚಿವ ಸಂಪುಟಕ್ಕೆ ಅವರೇ ಜಾತಿ ಗಣತಿಗೆ ಆದೇಶ ಕೊಟ್ಟವರು ಅವರು, ಕಾಂತರಾಜ್ ವರದಿಯನ್ನು ನೇಮಕ ಮಾಡಿದವರು ಅವರು, 200 ಕೋಟಿ ರೂಪಾಯಿ ಖರ್ಚು ಮಾಡಿ 162 ಕೋಟಿ ರೂಪಾಯಿ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ 162 ಕೋಟಿ ರೂಪಾಯಿನ ಖರ್ಚು ಮಾಡಿದೆ ಅಂತ ಹೇಳಿದವರು ಅವರು. ಹಾಗಾಗಿ ಅವರ ನಿರ್ಧಾರ ಏನು ತಗೊಳ್ತಾರೆ, ಅವರ ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ನೋಡಿ, ಅವರ ಪ್ರಕಟಣೆಯನ್ನು ನೋಡಿ, ಅವರ ಹೇಳಿಕೆಯನ್ನು ನೋಡಿ ನಾವು ನಾಳೆ ಇಡೀ ಪಾರ್ಟಿ ಎಲ್ಲ ಮುಖಂಡರು ಒಂದು ಕೂತ್ಕೊಂಡು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಅದೇ ಮಾಧ್ಯಮದಲ್ಲಿ ನೋಡಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರುವಂಥ ಮೈಸೂರಿನಲ್ಲಿ 1 ವರ್ಷಕ್ಕೆ 60 ಬಾಲ್ಯ ವಿವಾಹಗಳು ನಡೆದಿವೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ನ್ಯಾಯ, ಆಡಳಿತಾತ್ಮಕವಾಗಿ ಮಕ್ಕಳ ರಕ್ಷಣೆ ಮತ್ತು ಈ ವ್ಯವಸ್ಥೆಯನ್ನು ಸುಧಾರಣೆಗೆ ಇರುವಂಥ ಬಿಗುನತಿ ಇದೆಯಲ್ಲ, ನಾವು ಬಿಗುವಾದ ಆಡಳಿತವನ್ನು ಕೊಟ್ಟಿದ್ದೇವೆ, ನಾವು ಸಮಾಜದ ಕಟ್ಟಕಡೆ ಮನುಷ್ಯನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೇವೆ, ನಾವು ಮಹಿಳೆಯರ ಮಕ್ಕಳ ರಕ್ಷಣೆಗೆ ಬದ್ಧರಾಗಿದ್ದೇವೆ, ಕಾನೂನು ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಸಾಗ್ತಾ ಇದೆ ಅಂತ ಹೇಳ್ತೀರಲ್ಲ, ಅದರ ಒಂದು ಸ್ಯಾಂಪಲ್ಲು ಅವ್ರ ಜಿಲ್ಲೆಯಲ್ಲಿ 60 ಬಾಲ್ಯ ವಿವಾಹ ನಡೆದಿದೆ ಅನ್ನುವಂಥ ಸರ್ಕಾರದ ಪ್ರಕಟಣೆ ಅವರ ಬಿಗು ನಿಲುವಿನ ಆಡಳಿತದ ಒಂದು ಭಾಗ ಅಂತ ನನಗನ್ಸುತ್ತೆ. ಸರಿ, ವಕ್ಫ್ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ? ಅದರಲ್ಲಿ ಗಲಾಟೆಗಳೆಲ್ಲ ಆಗ್ತಾ ಇದೆ, ವಿರೋಧಗಳು ಬರ್ತಾ ಇದೆ, ಟೋಟಲು ಇದೆ. ಈಗ ವಕ್ಫಿನ ಒಟ್ಟು ಮುನ್ನೆಲೆಗೆ ತಾವೆಲ್ಲ ಗಮನಿಸಿದ್ದೀರಿ. ಸುಮಾರು ಆ ದಿವಸ ವಕ್ಫ್ ಬಿಲ್ ಮಂಡನೆ ಆದ 12 ಗಂಟೆಗೆ ಪ್ರಾರಂಭವಾದಂಥ ಚರ್ಚೆ, ವಕ್ಫ್ ಬಿಲ್ ಚರ್ಚೆ ಮುಗಿಯುವಾಗಲೂ ಸುಮಾರು 2 ಗಂಟೆ ಆಗಿತ್ತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರವಾದಂಥ ಚರ್ಚೆ ಆದದ್ದನ್ನು ನಾವೆಲ್ಲ ಗಮನಿಸಿದ್ದೆವು. ಈ ವಕ್ಫ್ ಬಿಲ್ ಏನು ಹೇಳುತ್ತೆ ಅಂತ ಹೇಳಿದರೆ, ಯಾವುದೇ ಆಸ್ತಿಯನ್ನು, ಉದಾಹರಣೆಗೆ ವಿಧಾನಸೌಧ ಇರಲಿ, ಪಾರ್ಲಿಮೆಂಟ್ ಇರಲಿ, ದೇವಸ್ಥಾನ ಇರಲಿ, ಮಠ ಇರಲಿ, ಮಂದಿರ ಇರಲಿ, ವಕ್ಫ್ ಮಂಡಳಿಯವರು ಇದು ನಮ್ಮ ಆಸ್ತಿ ಅಂತೇಳಿ ಬರೆದು ಕೂಡಲೇ ಕೋರ್ಟಿಗೆ ಹೋಗ್ಲಿಕ್ಕೆ ಕೂಡ ಅಧಿಕಾರ ಇಲ್ಲ, ಯಾರು ಬೇಕಾದ್ರೂ ತಗೊಳ್ಬೋದು ಅನ್ನುವಂಥ ಈ ಕಾಯ್ದೆಗೆ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಚೌಕಟ್ಟನ್ನು ತರಲಿಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಅನ್ವರ್ ಮಾಣಿಪಾಡಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಸರ್ಕಾರದ ಬಜೆಟ್ನ ಅರ್ಧದಷ್ಟು ಮೊತ್ತ, ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ವಕ್ಫ್ ಆಸ್ತಿಯನ್ನು ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳು ಅವರ ಸುಪರ್ದಿಗೆ ತಗೊಂಡು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅಲ್ಲಿ ಶಾಲೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದ್ದಾರೆ, ಅಲ್ಲಿ ಆಸ್ಪತ್ರೆ ಮಾಡಿದ್ದಾರೆ. ತಮ್ಮ ವಾಣಿಜ್ಯ ವ್ಯವಸ್ಥೆಗೆ ಅತ್ಯಂತ ಕಡಿಮೆ ಬಾಡಿಗೆ ಹೆಸರಿನಲ್ಲಾಗಲಿ ಗುತ್ತಿಗೆ ಹೆಸರಿನಲ್ಲಿ 99 ವರ್ಷಕ್ಕೂ 100 ವರ್ಷಕ್ಕೂ ತಗೊಂಡು ತಮ್ಮ ಸುಪರ್ದಿಗೆ 2 ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡಿದ್ದಾರೆ ಅಂತ ಅನ್ವರ್ ಮಾಣಿಪಾಡಿ ಅನ್ನುವಂಥ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ತನ್ನ ವರದಿಯಲ್ಲಿ ಹೇಳಿರ್ತಾರೆ. ಅಂಥ ಆಕ್ರಮ ಆಸ್ತಿಗಳು ಬಡವರಿಗೆ ತಲುಪಬೇಕಾದಂಥ, ಮಹಿಳೆಯರಿಗೆ ತಲುಪಬೇಕಾದಂಥ, ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಆಗಬೇಕಾದಂಥ ಮುಸ್ಲಿಂ ಸಮುದಾಯದ ವಕ್ಫ್ ಮಂಡಳಿ ಆಸ್ತಿಗಳು ಇದಕ್ಕೆ ಸ್ವಲ್ಪ ಪಾರದರ್ಶಕತೆ ತಂದು ಶ್ರೀಮಂತರ ಹಿಡಿತದಿಂದ ತಪ್ಪಿಸಿ ಬಡವರ ಪರವಾಗಿ ಬಡ ಮುಸ್ಲಿಮರ ಪರವಾಗಿ ವರ್ಗಾಯಿಸಬಹುದಾದಂಥ, ರಕ್ಷಣೆ ಕೊಡಬಹುದಾದಂಥ ಒಂದು ಯೋಚನೆ ಈ ವಕ್ಫ್ ಕಾಯ್ದೆಯಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಕೆಲಸಗಳಿಗೆ ಒಂದಷ್ಟು ಮತೀಯ ಕಾರಣಗಳಿಗೋಸ್ಕರ ಕೆಲವರು ಮತ್ತು ಕೆಲವರು ಮತದ ಕಾರಣಗಳಿಗೋಸ್ಕರ ಕೆಲವರು ಅದನ್ನು ವಿರೋಧ ಮಾಡುವಂಥ ಪ್ರಕ್ರಿಯೆಗೆ ತೊಡಗಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೊಂದು ಸ್ಯಾಂಪಲ್ ಆಗಿ ಪರಿವರ್ತನೆ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಇದೆ. ನನಗನ್ನಿಸುತ್ತೆ ವಕ್ಫ್ ಕಾಯ್ದೆಗೆ, ವಕ್ಫ್ ಆಡಳಿತ ಮಂಡಳಿಗೆ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಆ ಸಮಾಜದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳ ಕೈಯಿಂದ ಆಸ್ತಿಯನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ಈ ವಕ್ಫ್ ಕಾಯ್ದೆ ಒಂದು ಅನುಕೂಲ ಆಗುತ್ತೆ. ಎಲ್ಲ ರಾಷ್ಟ್ರಭಕ್ತ ಮುಸ್ಲಿಮರು ಕೂಡ ಇದನ್ನು ಬೆಂಬಲಿಸಬೇಕು ಮತ್ತು ಎಲ್ಲ ಸರ್ಕಾರಗಳು ಇದನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಶಯ. ಏನೇ ಆದರೂ ಕೂಡ ವಕ್ಫ್ ಕಾಯ್ದೆಗಳು ಖಂಡಿತ ಅದು ಕಾಯ್ದೆಯಾಗಿ ಬರುತ್ತೆ ಅಂತ ನನಗನ್ನಿಸಿದೆ. ಈ ಜನಾಭಿಪ್ರಾಯ ಕೇಳುವಂಥ ಸಂದರ್ಭದಲ್ಲಿ 10ರಲ್ಲಿ 6ರಿಂದ 7 ಜನ ನಮಗೆ ಯಾವಾಗ ಗಣತಿ ಆಗಿದೆ ಅಂತಾನೆ ಗೊತ್ತಿಲ್ಲ ಹೇಳ್ತಾರೆ. 54 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟ ನೆನಪೇ ಇಲ್ಲ ಅಂತ. ಹಾಗಾದ್ರೆ ಏನಾಗಿದೆ? ನಾನು ಅದನ್ನೇ ಹೇಳಿದೆ. ಈಗ ಶಾಲಾ ಮಕ್ಕಳಿಂದ ಸರ್ವೆ ಮಾಡಿಸಿದ್ದೀರಿ ಅಂತ ಹೇಳುವಂಥ ಟೀಕೆಗಳು ಬರ್ತಾ ಇದೆಯಲ್ಲ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳುವವರಿದ್ದಾರಲ್ಲ. ಹಾಗಾಗಿ 162 ಕೋಟಿ ರೂಪಾಯಿನ ಖರ್ಚು ಮಾಡಿ ಎಲ್ಲರ ಮನೆಗೂ ಹೋಗದೇ ಇರುವಂಥ ಮಟ್ಟಕ್ಕೆ ಇದು ಬಂದಿದೆಯಾ ಅನ್ನೋದಕ್ಕೆ
ಸಿದ್ದರಾಮಯ್ಯನವರು ಅವತ್ತು ಆಯೋಗದ ರಚನೆ ಮಾಡಿ ಅವಕಾಶ ಮಾಡಿಕೊಟ್ಟು ಅನುದಾನ ಬಿಡುಗಡೆ ಮಾಡಿದ ಮತ್ತು ಅವರ ಅವಧಿಯಲ್ಲೇ ಇದು ಮುಗಿದಿದ್ದರಿಂದ ಅವರೇ ಇವತ್ತು ಸಚಿವ ಸಂಪುಟದ ಉತ್ತರ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.